ನೀರೇ ಇಲ್ಲ, ನೀರೆಲ್ಲಿ ಬಿಡೋಕ್ಕಾಗತ್ತೆ. ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು ನಮ್ಗಳಿಗೆ ಎಷ್ಟು ಬೇಕು ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದ್ರೂ ಏನು ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಕೈಗೆತ್ಕೋಬೇಕಾಗ್ತದೆ. ಯಾವುದೇ ರೀತಿ ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗ 15 ದಿನಗಳ ಕಾಲ 4 TMC ನೀರೇನು ಬಿಡಬೇಕು ಅಂತ ಆದೇಶ ಮಾಡಿದೆ. ನೀರೇ ಇಲ್ಲ ಇಲ್ಲಿ. ಈಗ ನಿಮ್ಗಳಿಗೆ ಗೊತ್ತಿರೋಂಥದ್ದು, ಕಳೆದ 3-4 ವಾರದ ಮುಂಚೆ ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ಗಲಾಟೆ ಮಾಡಿ, ಹೋರಾಟ ಮಾಡಿ, ನೀರನ್ನು ಬೆಳೆದಿಂತಿರೋ ನೀರಿನ ಕಬ್ಬು ಮತ್ತು ಭತ್ತ ಇದಕ್ಕೆಲ್ಲ ಏನು ಬೇಕಾಗಿತ್ತು ನೀರು, ಅದನ್ನು ಬಿಡಿಸೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ದಿನಗಟ್ಟಲೆ ನಾವು KRSL ಕೂತ್ಕೊಂಡು ಮಲ್ಕೊಂಡು ಮಾಡಿರೋಂಥದ್ದು ನಿಮಗೆ ಗೊತ್ತಿರೋಂಥದ್ದು. ಬರೀ 2 ಅಡಿ 3 ಅಡಿ ಬಿಡಿಸ್ಕೊಳ್ಳೋಕ್ಕೋಸ್ಕರನೇ ಇಷ್ಟು ಹೊಡೆದಾಡ್ತಾ ಇದ್ದೀವಿ. ಇಷ್ಟನ್ನೆಲ್ಲ ಕೊಡಬೇಕು ಅಂದರೆ ನನಗೆ ಇಲ್ಲಿ ತನಕ ನಂಗೆ ಅರ್ಥ ಆಯ್ತಲ್ಲ. ಪ್ರತಿ ವರ್ಷವೂ ಇದೇ ಥರ ಸಮಸ್ಯೆ. ಕಳೆದ 2015 ಇಸ್ವಿಯಿಂದ 17-18 ವರ್ಷ ನಮಗೆ ಬರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾವಾಗಲೂ ಇದೇ ಥರ ಸಮಸ್ಯೆ. ಪ್ರತಿ ಸತಿ ಇವ್ರಿಗೂ ನನಗೆ ಅರ್ಥನೇ ಆಯ್ತಾಯಿಲ್ಲ. ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಯಾಕೆ ಅವರು ಆದೇಶನ ಹೊರಡಿಸ್ತಾರೆ. ನಮ್ಮಲ್ಲಿ ನೀರಿಲ್ಲ, ಬಟ್ ಅವ್ರು ತಮಿಳುನಾಡಿನವರು ಬೆಳೆಗಳಿಗೆ ನೀರು ಕೊಡ್ತಾರೆ. ಎಕ್ಸಾಕ್ಟ್ಲಿ. ಇಲ್ಲಿ ನಮಗೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ. ಅಲ್ಲಿಂದನೂ ಕುಡಿಯೋಕ್ಕೆ ಕೆರೆ ಕಟ್ಟೆಗಳು ನೀವು ಹೋಗಿ ನೋಡಿದ್ರೆ ಎಲ್ಲೂ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಅದ್ರ ಜೊತೆಗೆ ಇಲ್ಲಿಂದ ನೀರನ್ನ ಬೆಳೆಗಳಿಗೆ ಕೇಳ್ತಾ ಇದ್ದಾರೆ. ಸೊ ಅದೇ ನಾನು ಹೇಳ್ತಾ ಇದ್ದೇನೆ, ಗ್ರೌಂಡ್ ರಿಯಾಲಿಟಿ ಏನು ಹೇಳಿದ್ನಲ್ಲ ಇದನ್ನೇ ನಾನು ಕೇಳ್ತಾ ಇರೋದು. ಗ್ರೌಂಡ್ ರಿಯಾಲಿಟಿ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅಲ್ಲಿ ಬೆಳೆಗಳಿಗೆ ನೀರು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ಅದು ಹೆಂಗೆ ಪ್ರಾಧಿಕಾರದವರು ಆದೇಶ ಮಾಡಿದ್ದಾರೆ ಅನ್ನೋದು, ಅಥವಾ ನಾವು ಅದೇ ಆ ಡೀಟೇಲ್ಸ್ನ ಕೊಡೋದ್ರಲ್ಲಿ ವಿಫಲರಾಗಿದ್ದೀವ, ಅಥವಾ ನಮಗೆ ಅವ್ರುಗಳು ಬಂದು ಇಲ್ಲಿ ಡೀಟೇಲ್ಸ್ ನೋಡ್ತಾ ಇಲ್ವಾ? ಯಾಕೆಂದರೆ ಪ್ರತಿ ವರ್ಷವೂ ಇದೆ. ಅವ್ರು ಆದೇಶ ಮಾಡ್ತಾರೆ, ನಾವು ಇಲ್ಲ ಅಂತೀವಿ. ಇಲ್ಲಿ ಆ್ಯಕ್ಚುಲಿ ಆದೇಶ ಮಾಡಿದಾಗ ಕೊಡಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾಗ ಆದೇಶ ಮಾಡ್ತಾರೆ. ಅದನ್ನೇ ಈಗ ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರೋದು. CWRC CWMA ಇರೋಂಥದ್ದು. ಅವರು ಅಟ್ಲೀಸ್ಟ್ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ. ಅವ್ರು ಅರ್ಥ ಮಾಡ್ಕೊಂಡು ಇದನ್ನು ಆದೇಶನ ಕೊಡಬೇಕಾಯ್ತದೆ. ಬಟ್ ಅದನ್ನು ಮಾಡ್ತಾ ಇಲ್ಲ. ಇದನ್ನ